ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಾರ್ಭಟ ಜೋರಾಗ್ತಾ ಇದೆ. ಈ ಪ್ರವಾಸಿ ತಾಣಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಜನರು ಪರದಾಡಬೇಕಾದಂತಹ ಪರಿಸ್ಥಿತಿ ಬಿಸಿಲಿನಿಂದ ನಿರ್ಮಾಣ ಆಗ್ತಾ ಇದೆ. ಮಂತ್ರಾಲಯದಲ್ಲಿ ರಾಯರ ಭಕ್ತರಿಗಾಗಿಯೇ ನೆರಳಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿ, 42 ಡಿಗ್ರಿ ಗರಿಷ್ಠ ತಾಪಮಾನದ ಹಿನ್ನೆಲೆ ಮಠದ ಅಂಗಳದಲ್ಲಿ ಬಿದಿರಿನ ತಟ್ಟೆಯಿಂದ ನೆರಳಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಬಿಸಿಲಿನಲ್ಲಿ ಕ್ಯೂ ನಿಲ್ಲುವ ಭಕ್ತರಿಗಾಗಿ ಈ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಬಿಸಿಲಿನ ತಾಪಕ್ಕೆ ರಾಯರ ಭಕ್ತರು ಕೆಲ ದಿನಗಳಿಂದ ತತ್ತರಿಸ್ತಾ ಇದ್ರು. ಒಂದು ಕಡೆ ಕೆಳಗಡೆ ಕಾಲು ಸುಡ್ತಾ ಇತ್ತು, ಮತ್ತೊಂದು ಕಡೆ ನತ್ತಿ ಸುಡ್ತಾ ಇತ್ತು, ತಲೆ. ಇವೆಲ್ಲವೂ ಕೂಡ ಭಕ್ತರನ್ನು ಕಂಗಾಲಾಗುವಂತೆ ಮಾಡಿತ್ತು. ಇವತ್ತು ಹೇಳಿ ಕೇಳಿ ರಾಯರ ವಾರ, ಗುರುವಾರ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಮಂತ್ರಾಲಯಕ್ಕೆ ಹೋಗ್ತಾರೆ, ರಾಯರ ದರ್ಶನ ಪಡೆಯೋದಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಭಕ್ತರ ಕಷ್ಟವನ್ನು ಅರಿತಂತಹ ದೇವಸ್ಥಾನದ ಆಡಳಿತ ಮಂಡಳಿ ಭಕ್ತರನ್ನು ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ, ಅವರಿಗೆ ರಕ್ಷಣೆ ಕೊಡುವಂತಹ ನಿಟ್ಟಿನಲ್ಲಿ ಹೊಸ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ವೈದ್ಯರೆಲ್ಲ ಹೇಳ್ತಾ ಇದ್ದಾರೆ, ಬಿಸಿಲಿನ ಸಂದರ್ಭದಲ್ಲಿ ಎಲ್ಲೂ ಹೋಗಬೇಡಿ, ಸನ್ಸ್ಟ್ರೋಕ್ ಆಗುತ್ತೆ, ನಾನಾ ರೀತಿಯ ಸಮಸ್ಯೆಗಳು ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂಥೇಳಿ. ಹಾಗಾಗಿ ಕೆಲವರು ದೇವಸ್ಥಾನಕ್ಕೆ ಹೋಗುವಂಥದ್ದು ರಜೆ ಇರೋ ಹಿನ್ನೆಲೆಯಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರ್ತಾರೆ. ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾರೆ. ಹಾಗಾಗಿ ಅವರಿಗೆ ಹೆಲ್ಪ್ ಆಗಲಿ ಅಂತಲೇ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಡೀಟೇಲ್ಸ್ ಕೊಡೋದಕ್ಕೆ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಭಕ್ತರ ಹಿತದೃಷ್ಟಿಯಿಂದ ಬಿಸಿಲಿನಿಂದ ಭಕ್ತರನ್ನ ತಪ್ಪಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಕ್ಕೆ ಮುಂದಾಗಿದೆ ದೇವಸ್ಥಾನದ ಆಡಳಿತ ಮಂಡಳಿ ಅಂತ? ಖಂಡಿತವಾಗಿ ಪ್ರೇಮ್, ಏನು ರಾಯಚೂರಿನ ಗಡಿಯಲ್ಲೇ ಇರ್ತಕ್ಕಂತ ಮಂತ್ರಾಲಯ ಏನಿದೆ, ಅಲ್ಲೂ ಕೂಡ ಬಿಸಿಲಿನ ಅಬ್ಬರ ಪ್ರತಿ ಬೇಸಿಗೆಯಲ್ಲೂ ಕೂಡ ಜೋರಾಗಿ ಇರುತ್ತೆ. ಅದರ ಜೊತೆಗೆ ಏನು ಈಗ ರಜೆಯ ಒಂದು ದಿನಗಳು ಇರೋದ್ರಿಂದ ಭಕ್ತರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಿರುತ್ತೆ. ಜೊತೆಗೆ ಏನು ಮಂತ್ರಾಲಯದಲ್ಲಿ ಏನು ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ, ಅದರ ಒಂದು ನಿಟ್ಟಿನಲ್ಲಿ ಮಠದ ಪ್ರಾಂಗಣ ಸಂಪೂರ್ಣವಾಗಿ ಈಗ ಸಿಸಿ ರಸ್ತೆಯಿಂದ ಮಾಡಿರುವಂತದ್ದು. ಹೀಗಾಗಿ ಭಕ್ತರು ಆ ಒಂದು ರಸ್ತೆಯಲ್ಲಿ ನಡೀಬೇಕಾದ್ರೂ ಕೂಡ ಬಿಸಿಲಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾರೆ. ಒಂದು ಹೆಜ್ಜೆಯನ್ನು ಕೂಡ ಮಧ್ಯಾಹ್ನದಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಮಠದ ಆಡಳಿತ ಮಂಡಳಿ ಒಂದು ನೆರಳಿನ ವ್ಯವಸ್ಥೆಯನ್ನ ಬಿದಿರಿನ ತಟ್ಟೆಗಳ ಮೂಲಕ ನೆರಳಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದ್ರೆ ಕ್ಯೂ ನಿಂತ್ಕೊಂಡು ಏನ್ ಜನ ಭಕ್ತರು ಬರ್ತಾರೆ, ಆ ಒಂದು ಮಾರ್ಗದಲ್ಲಿ ನೆರಳಿನ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬಂದಾಗ ಕ್ಯೂ ಹೆಚ್ಚಾದಾಗ ಕೂಡ ಭಕ್ತರು ಬಿಸಿಲಲ್ಲಿ ನಿಂತು ರಾಯರ ದರ್ಶನವನ್ನ ಪಡ್ಲಿಕ್ಕೆ ನಿಜಕ್ಕೂ ಕೂಡ ಪರದಾಡ್ತಾನೆ ಇದ್ದಾರೆ. ಹೀಗಾಗಿ ಭಕ್ತರ ಒಂದು ಹಿತದೃಷ್ಟಿಯಿಂದ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ಈ ಒಂದು ನೆರಳಿನ ವ್ಯವಸ್ಥೆಯನ್ನ ಮಠದ ಆಡಳಿತ ಮಂಡಳಿ ಮಾಡಿರುವಂತದ್ದು. ಜೊತೆಗೆ ತುಂಗಭದ್ರಾ ನದಿಯಲ್ಲಿ ಕೂಡ ನೀರಿಲ್ಲದೆ ಸಂಪೂರ್ಣವಾಗಿ ಅದು ಕೂಡ ಬತ್ತಿ ಹೋಗಿರೋದ್ರಿಂದ ಒಂದು ಕಡೆ ನೀರಿನ ಸಮಸ್ಯೆ ಕೂಡ ಎದುರಾಗಿದೆ. ಜೊತೆಗೆ ಬಿಸಿಲಿನ ತಾಪಮಾನ ದಿನ ದಿನ ಹೆಚ್ಚಾಗ್ತಾ ಇರೋದ್ರಿಂದ ಬೇರೆ ಕಡೆಯಿಂದ ಬರ್ತಕ್ಕಂತ ಭಕ್ತರು ಏನು ಆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಪರದಾಟವನ್ನ ಅನುಭವಿಸ್ಬೇಕಾಗತ್ತೆ. ಹೀಗಾಗಿ ಆ ಒಂದು ಭಕ್ತರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಆಡಳಿತ ಮಂಡಳಿ ಈ ಒಂದು ವ್ಯವಸ್ಥೆಗೆ ಮುಂದಾಗಿರುವಂತದ್ದು. ಮುಖ್ಯ ಏನು ಕಮಾನ್ ಏನಿದೆ ಮಠದ ಅಲ್ಲಿಂದ ಮುಖ್ಯ ದ್ವಾರದವರೆಗೂ ಕೂಡ ಈ ಒಂದು ನೆರಳಿನ ವ್ಯವಸ್ಥೆಯನ್ನ ಮಠದ ಆಡಳಿತ ಮಂಡಳಿ ಮಾಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.